ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾವಿವತ್ತು 2026ಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀವಿ. ಈ ಹೊಸ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಮನುಷ್ಯ ಅಂದಮೇಲೆ ಸುಖ ದುಃಖ ಎಲ್ಲ ಇದ್ದೇ ಇರುತ್ತೆ, ಅದಿದ್ರೇನೆ ಅಲ್ವಾ ಜೀವನ. ಸೊ 2025ರಲ್ಲೂ ನನಗೂ ತುಂಬ ಕಷ್ಟ ಬಂತು, ಸುಖನೂ ಇತ್ತು, ಸಂತೋಷ ಎಲ್ಲ. ಬಟ್ ನನ್ನ ಜೀವನದಲ್ಲಿ 2025ರಲ್ಲಿ ನೆರವೇರಿದ್ದು ಅಂತ ಅಂದರೆ ನಾನೊಂದು ಮನೆ ಲೀಸಿಗೆ ಹಾಕಿಸ್ಕೋಬೇಕು ಅನ್ನೋದು ಸುಮಾರು ಒಂದು 8 ವರ್ಷದ ಕನಸು. ಆ ಕನಸು ಕನಸಾಗೆ ಇತ್ತು. ಅದು 2025ರಲ್ಲಿ ನನಸಾಯಿತು ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರುತ್ತೆ, ನಾವು ಮಧ್ಯಮ ವರ್ಗದವರು, ನಾವು ಜೀವನ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ. ಅಂದರೆ ಮಕ್ಕಳು ಓದೋದು, ಇವತ್ತಿನ ಎಜುಕೇಷನ್ನಲ್ಲಂತೂ ನಾವು ದುಡ್ಡೆಲ್ಲ ಅರ್ಧಕ್ಕರ್ಧ ಎಜುಕೇಷನ್ಗೆ ಸುರಿಬೇಕು. ಸೊ ಹಂಗಾಗಿ ಮಕ್ಕಳು ಓದಿಸ್ಕೊಂಡು ನಾವು ಜೀವನ ಮಾಡಿಕೊಂಡು ಬಾಡಿಗೆ ಕಟ್ಕೊಂಡು ಹೋಗ್ತೀವಿ ಅಂದರೆ ಜೀವನ ತುಂಬ ಕಷ್ಟ. ಸೊ ಹಂಗಾಗಿ ನಾನು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಬೇಕು, ನಾನು ಒಂದು ಮನೆ ಲೀಸಿಗೆ ಹಾಕಿಸ್ಕೋಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು. ಅದೊಂದು 2025ರಲ್ಲಿ ನನ್ನ ಕನಸು ನನಸಾಯಿತು ಅಂತ ಹೇಳ್ಬೋದು. ಮತ್ತು ಇನ್ನು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಖುಷಿ ಕೊಟ್ಟಿದೆ, ಅದೆಲ್ಲನೂ ಹಂಚ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಇನ್ನು ದುಃಖ ಇತ್ತು, ಅದನ್ನು ಹೇಳ್ಕೊಳ್ಳೋದು ಬೇಡ ಅಷ್ಟೇ. ಏನಂದರೆ ಮನುಷ್ಯ ಎಷ್ಟಿದ್ರು ಎಲ್ಲ ಬಿಟ್ಟೇ ಹೋಗೋದು. ಎಷ್ಟು ದಿನ ಬದುಕ್ತೀವೋ ಏನೋ ಗೊತ್ತಿಲ್ಲ. ಇರೋ ತನಕ ಸ್ವಲ್ಪ ನೆಮ್ಮದಿಯಾಗಿರಬೇಕು. ಕೆಲವೊಬ್ಬರು ಯಾವಾಗಲೂ ದುಡ್ಡು 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 ಅಂತಿರ್ತಾರೆ, ಸತ್ತಾಗ ದುಡ್ಡು ಯಾರೂ ಹೊತ್ಕೊಂಡೋಗಲ್ಲ. ಎಷ್ಟು ದಿನ ಇರ್ತೀವೋ ಎಲ್ಲರ ಜೊತೆ ಪ್ರೀತಿಯಿಂದ ನಗ್ನಗ್ತಾ ಖುಷಿಯಿಂದ ಇರಬೇಕು ಅನ್ನೋದು ನನ್ನ ಆಸೆ. 2026 ಮೊದಲನೇ ದಿನವೇ ಗುರುವಾರ ಬಂದಿದೆ, ಅಂದರೆ ರಾಯರ ವಾರ. ನನಗಂತೂ ತುಂಬ ಖುಷಿ. ರಾಯರನ್ನ ನಂಬಿ ಬದುಕ್ತಿರೋರು ತುಂಬ ಜನ ಇದ್ದಾರೆ. ನಿಜವಾಗ್ಲೂ ನನ್ನ ಲೈಫಲ್ಲೂ ನಾನು ರಾಯರನ್ನ ನಂಬಕ್ಕಿಡ್ದು ಒಂದು 5 ವರ್ಷನೇ ಆಯಿತು. ತುಂಬಾ ಚೇಂಜಸ್ ಆಗಿದೆ. ನನಗೆ ನಿಜವಾಗ್ಲೂ ಎಲ್ಲಿ ಯಾವ ಮಟ್ಟದಲ್ಲಿದ್ದವಳು ಯಾವ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನೆಮ್ಮದಿ ಜೀವನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ರಾಯರ ಸನ್ನಿಧಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟೆ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೆ. ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಇಸ್ಕೊಂಡು ಹೊರಗಡೆ ಬಂದೆ. ಅಲ್ಲಿ ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಮಕ್ಕಳು ಸಿಕ್ಕಿದ್ರು. ಅವರನ್ನು ಜೊತೆ ಕರ್ಕೊಂಡು ಅಲ್ಲೇ ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ಶನಿದೇವ್ರ ದೇವಸ್ಥಾನ, ಆಂಜನೇಯ, ನವಗ್ರಹ ಮತ್ತು ಶ್ರೀರಾಮನ ದೇವಸ್ಥಾನ ಇತ್ತು. ಅಲ್ಲೆಲ್ಲ ದರ್ಶನ ಮಾಡ್ಕೊಂಬರೋಣ ಅಂತ ಕರ್ಕೊಂಡೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವು. ಇವತ್ತಂತೂ ಎಲ್ಲ ಕಡೆನೂ ತುಂಬಾ ಜನ, ದೇವಸ್ಥಾನದಲ್ಲೂ ತುಂಬ ಜನ. ಒಂದು ಬಟ್ಟೆ ಅಂಗಡಿಗೆ ಹೋದ್ರು, ಒಂದು ಬೇಕ್ರಿಗೆ ಹೋದ್ರು, ಎಲ್ಲೋದ್ರು ಇವತ್ತಂತೂ ಫುಲ್ ರಶ್ಶು. ನನ್ನ ಅತ್ತೆ ಮಗಳು ಸಿಕ್ಕಿದ್ಲು ಅಂತ ಹೇಳಿದ್ನಲ್ಲ, ಅವನ ಮಗಂದು ಬರ್ತಡೇ ಇತ್ತು. ಅದಕ್ಕೆ ಬರ್ತಡೇ ಸೆಲೆಬ್ರೇಷನ್ ಇಲ್ಲೇ ಯಾವುದಾದ್ರೂ ಬೇಕ್ರಿಲಿ ಮಾಡ್ಕೊಬರೋಣ ಅಂತ ಐಡಿಯಲ್ ಬೇಕ್ರಿಗೆ ಹೋದ್ವು. ಅವಳು ತುಂಬ ಸ್ಟ್ರಾಂಗ್ ವುಮೆನ್ ಅಂತಲೇ ಹೇಳ್ಬೋದು. ಯಾಕಂದರೆ ತಂದೆ ತಾಯಿ ಇಬ್ಬರು ಆಗಿ ಆ ಮಕ್ಕಳನ್ನ ನೋಡ್ಕೊತಿದ್ದಾಳೆ. ಅವಳ ಹಸ್ಬೆಂಡು ರೀಸೆಂಟಾಗಿ 1 ವರ್ಷದ ಹಿಂದೆ ತೀರ್ಕೊಬಿಟ್ರು. ನಿಜ, ತುಂಬ ಒಳ್ಳೆ ವ್ಯಕ್ತಿ. ಬೇಜಾರಾಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಆದರೆ ಅವಳು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಅವಳ ಮಕ್ಕಳನ್ನ ತುಂಬಾ ಸ್ಟ್ರಾಂಗಾಗಿ ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ಸಾಕ್ತಿದ್ದಾಳೆ. ನನಗೆ ನಿಜವಾಗ್ಲೂ ಅವಳು ಕಂಡ್ರೆ ತುಂಬ ಖುಷಿ ಆಗುತ್ತೆ. ಯಾವುದಕ್ಕೂ ಕೇರ್ ಮಾಡಲ್ಲ, ನಿಜವಾಗ್ಲೂ ಅವಳ ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು ಲೈಫ್ ಲೀಡ್ ಮಾಡ್ತಾವಳೆ ಅಂತ ಎಲ್ಲ ಕಾಮೆಂಟ್ಸ್ ಜಾಸ್ತಿ ಬಂದ್ಬಿಟ್ಟವು. ಬೇಕರಿಲಿ ಕಂಬ ನಾನು ಇನ್ನೂ ಚೆನ್ನಾಗಿ ರೆಡಿಯಾಗಿ ಬರೀಬೇಕು. ಇವಳು ಏನು ಹೇಳಲೇ ಇಲ್ಲ. ಇವಾಗ ಬಾರೆ ಐಡಿಯಲ್ ಬೇಕ್ರಿ ಅಂತ ಹೇಳ್ತಾಳೆ. ಅನ್ವಿತ್ ಯಾರ್ದು ಬರ್ತಡೇ? ನಿಂದು. ನಮ್ಮ ಮಾವ ಮತ್ತೆ ನಮ್ಮ ಚಿಕ್ಕಪ್ಪನ ಮಗಳು ಬರ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ವು. ನಿನ್ ಮಾಸತ್ತಾಗಿ ಫಸ್ಟ್ ಐಸಂದ್ರಿ ಅಲ್ಲ ಇವಳು ನೋಡ. ಆಯ್ತಾಡೆ ಜ್ಯೂಸ್ ಕುಡಿ. ಅಕ್ಕ ನಿಮ್ಗೆ ಏನ್ ಜ್ಯೂಸ್ ಬೇಕಾ? ಅಯ್ಯೋ ನಮ್ಮ ಹುಡ್ಗನ್ ಮದ್ವೆ ಐತಿಯಾ? ನಗುತ್ತಾ ನಗುತ್ತಾ
ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಾವ್ಯಾರು ಹೋದ್ರೆ ಹಾ ಸಂಬಂಧ ಉತ್ತರದ ಅದಕ್ಕೆ ಅವ್ರಿಬ್ರಿಗೂ ಮದುವೆ ಮಾಡ್ಬಿಡೋಣ ಅಂತೀಯಾ? ಮಾಡ್ಬೇಕು ಮದುವೆ ಮಾಡ್ಬೇಕಂತ ಮಾಡ್ಕೊಬಿಡ್ತಾರೆ ಆಮೇಲೆ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಸ್ವಲ್ಪ ಕೇಕ್ ಉಳಿದಿತ್ತು, ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದ್ವು. ಮತ್ತು ಇವಳೊಂದು ರೆಫ್ರಿಜರೇಟರ್ ತೊಗೋಬೇಕು ಅಂತ ಅಂದ್ಲು ಅಂತ ಅಲ್ಲೇ ಎದುರುಗಡೆ ಒಂದು ಶಾಪಿಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಫ್ರಿಡ್ಜ್ ಎಲ್ಲ ನೋಡಿಕೊಂಡು ಅಲ್ಲಿಂದ ಬಟ್ಟೆ ಅಂಗಡಿಗೆ ಕರ್ಕೊಂಡೋದ್ಲು. ಅಲ್ಲೂ ಬಟ್ಟೆ ಎಲ್ಲ ಹುಡುಕಿ ಸಾಕಾಗಿ ಕೊನೆಗೂ ಬಟ್ಟೆ ತೊಗೊಳ್ಳಿಲ್ಲ. ಅಲ್ಲಿಂದ ಆಚೆಗೆ ಬಂದು ಅವಳು ನನ್ನನ್ನು ಮನೆ ಹತ್ರ ಬಿಟ್ಬಿಟ್ಟು ಅವ್ರ ಊರಿಗೆ ಹೋದ್ಲು. ಇವತ್ತು 7:30 ತನಕ ಕ್ಲಾಸು. ಸೊ ಸ್ನ್ಯಾಕ್ಸ್ ಕೊಡಲೇಬೇಕು, ಕೊಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಪಾಪ ಎಲ್ಲರೂ ತಿನ್ಬೇಕಾದ್ರೆ ನನ್ನ ಮಗಳು ನೋಡ್ಕೊಂಡು ಹಾಗೆ ಕೂತಿರ್ತಾಳಲ್ಲ, ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಪಾಲಕ್ ಸೊಪ್ಪಿತ್ತು. ಸೊ ಪಾಲಕ್ ಬಜ್ಜಿ ಮಾಡ್ಕೊಂಡು ಹೋಗೋಣ ಅಂತ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೀವು ಎಲ್ಲರೂ ಪಾಲಕ್ ಬಜ್ಜಿ ಮಾಡೇ ಇರ್ತೀರಾ, ಬಟ್ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಪಾಲಕ್ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹೆಚ್ಚಿ ಒಂದು ಬೌಲಿಗೆ ಹಾಕೋಬೇಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು, ಒಂದು ಚಿಟಿಕೆ ಸೋಡಾ, ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಖಾರದ ಪುಡಿ, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೀವಿಲ್ಲಿ ಹಸಿರು ಮೆಣಸಿನ್ಕಾಯಿ ಬೇಕಿದ್ದರೂ ಬಳಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಎಣ್ಣೆ ಕಾದಿದೆಯಾ ನೋಡಿಕೊಂಡು ಕಲಸಿಟ್ಟಿರೋಂಥ ಹಿಟ್ಟನ್ನ ಇದಕ್ಕೆ ನಿಧಾನಕ್ಕೆ ಬಿಡಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗೇ ಕಾದ್ಬಿಟ್ಟಿತ್ತು. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ. ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡ್ರೆ ಗರಿ ಗರಿಯಾದ ಪಾಲಕ್ ಬಜ್ಜಿ ರೆಡಿ. ಇಲ್ಲ, ಆಲ್ರೆಡಿ ಒಂದು ಟೇಸ್ಟ್ ನೋಡಿದ್ದೀನಿ. ಇದು ಟೇಸ್ಟ್, ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಮತ್ತೆ ಜೀರಿಗೆ ಹಾಕಿರೋದಕ್ಕೆ ಬಜ್ಜಿ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿದೆ. ನೀವು ಸಂಜೆ ಟೀ ಟೈಮಿಂಗ್ ಮಾಡ್ಕೊಂಡ್ರಂತೂ ಇದು ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಧ್ರುವಿಗೆ ಸ್ನ್ಯಾಕ್ಸ್ ತಗೊಂಡೋಗೋ ಹೊತ್ತಿಗೆ ಅರ್ಧ ಬಜ್ಜಿ ನಾನೇ ಖಾಲಿ ಮಾಡಿರ್ತೀನಿ ಅನ್ಸುತ್ತೆ. ಬಜ್ಜಿ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಸ್ಕೂಲ್ ಹತ್ರ ಕೊಟ್ಬರೋಣ ಅಂತ ತಗೊಂಡೋದೆ. ಅಲ್ಲೇ ಬರ್ತಾನೆ ನನ್ನ ಮೈದನ ಮಗ ಸಿಕ್ತಾ, ಅವನ ಕೈಲೇ ಕೊಟ್ಟು ಕಳಿಸ್ದೆ. ಕೊಟ್ಬರ್ತೀನಿ ಕೊಡಮ್ಮ ಅಂತ ಅವ್ನು ತಗೊಂಡೋದ. ಚಿರುನು ಸಿಕ್ಕಿದ್ದ, ಹೋಗೋ ಅಕ್ಕಂಗೆ ಸ್ನ್ಯಾಕ್ಸ್ ಕೊಟ್ಪ ಅಂದರೆ ನಾನು ಹೋಗಲ್ಲ, ನಾನು ನಮ್ಮ ಮ್ಯಾಮ್ ಜೊತೆ ಮಾತಾಡಬೇಕು ಅಂತ ಮ್ಯಾಮ್ ಹತ್ರ ಓಡ್ದ. ಚಿರು ಈ ಸಲ ಸ್ಕೂಲ್ ಡೇನಲ್ಲಿ ಮ್ಯೂಸಿಕ್ಕಿಗೆ ಸೇರ್ಕೊಂಡಿದ್ದಾನೆ. ನಾನು ಕರಾಟೆಗೆ ಸೇರ್ಕೊಳ್ಳಪ್ಪ ಅಂದೆ, ಯಾಕೋ ಗೊತ್ತಿಲ್ಲ ಮ್ಯೂಸಿಕ್ಕಿಗೆ ಸೇರ್ಕೊಂಡಿದ್ದಾನೆ. ಮ್ಯೂಸಿಕ್ಕಿಗೇನು ದುಡ್ಡೇನು ಕಟ್ಟಂಗಿಲ್ಲ, ಫ್ರೀ ಅಂತ. ಸಾಂಗ್ ಆಡ್ತಿದ್ದೀರಾ? ನಾನ್ ಜೆರಾಕ್ಸ್ ತಗೋಸ್ಬೇಕು, ದುಡ್ಡು ಕೊಡಿ. ಅಲ್ಲ ಸರಿ, ಯಾವ್ಯಾವ ಸಾಂಗ್ ಆಡ್ತಿದ್ದೀರಾ? ನಮ್ಗೆ ಒಂಚೂರು ಸಾಂಗ್ ಅವೇ, ನಮ್ಗೆ ಎಲ್ಲ ಗೊತ್ತಿಲ್ಲ. ಇಷ್ಟಿಷ್ಟ ಸಾಂಗ್ ಅಂತಾರೆ, ಒಂಚೂರು ಕಲ್ತೀನಿ. ಒಂದ್ ಅಮ್ಮ ಬಾಬಿಗಳು ಐತಷ್ಟೇ. ಅದು ಹೆಂಗಿತ್ತಮ್ಮ ಸ್ನ್ಯಾಕ್ಸ್ ಇವತ್ತು? ಸಖತ್ತಾಗಿತ್ತು, ಸೂಪರ್ ಬಜ್ಜಿ, ಸೂಪರ್. ನಿನ್ ಫ್ರೆಂಡ್ಸ್ ಏನು ಹೇಳಲಿಲ್ವಾ? ನನ್ ಫ್ರೆಂಡ್ಸ್ ಅವ್ರು ನೀವೇನ್ ಮಾಡಿದ್ರು ಚೆನ್ನಾಗೈತೆ ಅಂತಾರೆ. ಚೆನ್ನಾಗಿತ್ತು ಕಣಮ್ಮ, ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.